ಫ್ರೆಂಡ್ಸ್, ಬಿಸಿಲು ತುಂಬಾ ಇರೋದ್ರಿಂದ ನಾವು ಮಧ್ಯಾಹ್ನ ಪಾನಕ ಮಾಡೋಣ ಅಂತ ಮಾಡ್ತಾಯಿದ್ದು. ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದೆ. ನಾನು ಯಾವ ರೀತಿ ಪಾನಕ ಅಥವಾ ಜ್ಯೂಸ್ ಅಂತಲೂ ಹೇಳ್ಬೋದು. ಇದರಲ್ಲಿ ಏನು ಬೆಲ್ಲನೂ ಹಾಕಿದ್ದೀನಿ, ಸಕ್ಕರೆ ಮತ್ತು ನಿಂಬೆಹಣ್ಣು ಎಲ್ಲವನ್ನು ಹಾಕಿದ್ದೀನಿ. ಇದು ಪಾನಕನೂ ಆಗುತ್ತೆ, ಜ್ಯೂಸು ಅಂದರೆ ಶರ್ಬತ್ತು ಆಗುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲವನ್ನು ಬಳಸ್ತಾ ಇದ್ದೀನಿ. ಯಾಕಂದರೆ ಎಲ್ಲರ ಮನೆಯಲ್ಲಿ ಇವಾಗ ಕಾಮನ್ನಾಗಿ ಶುಗರು ಅನ್ನೋರು ಒಬ್ಬರು ಇದ್ದೇ ಇರ್ತಾರೆ. ಅದಕ್ಕೆ ಅವರು ಕುಡಿಬೋದು ಅಂತ ಹೇಳಿಬಿಟ್ಟು ನಾನು ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಈ ಬೆಲ್ಲ ಜಾಸ್ತಿ ಸ್ವೀಟ್ ಇರಲ್ಲ, ಅದು ನಿಮಗೂ ಗೊತ್ತು. ಆದರೂ ಎಷ್ಟು ಹಾಕಿದರೂ ಸ್ವೀಟ್ ಇರಲ್ಲ. ಅದಕ್ಕೆ ನಾನು ಸ್ವಲ್ಪ ಕೊನೆಯಲ್ಲಿ ಸಕ್ಕರೆನೂ ಸಹ ಹಾಕಿದ್ದೀನಿ. ಅಂದರೆ ಜಾಸ್ತಿ ಸಕ್ಕರೆ ಹಾಕೋದ್ರಕ್ಕಿಂತ ಈ ಬೆಲ್ಲವನ್ನು ಹಾಕಿ ಮತ್ತು ಸ್ವಲ್ಪ ಸಕ್ಕರೆ ಹಾಕಿದ್ರೆ ಎರಡೂ ಸಹ ಬ್ಯಾಲೆನ್ಸ್ ಆಗುತ್ತೆ ಅಂತ ನಾನು ಆ ಥರ ಮಾಡ್ತಾಯಿದ್ದೀನಿ. ಮತ್ತು ಆ ಬೆಲ್ಲ ಹಾಕಿದ್ಮೇಲೆ ನೀರನ್ನು ಹಾಕೋಬೇಕು. ನಮಗೆ ಎಷ್ಟು ನೀರು ಜ್ಯೂಸ್ ಬೇಕು, ಎಷ್ಟು ಗ್ಲಾಸು ಅಷ್ಟು ನೀರನ್ನು ಹಾಕಿ ಸಕ್ಕರೆಯನ್ನು ಕರಗೋದಕ್ಕೆ ಬಿಡ್ತಾಯಿದ್ದೀನಿ. ಈಗ ನಾನಿಲ್ಲಿ 2 ಏಲಕ್ಕಿ ಕಾಯನ್ನು ತೊಗೊಂಡು ಕೆಚ್ಚಿ ಪುಡಿ ಮಾಡಿ ನಾನು ಆ ಒಂದು ಜ್ಯೂಸ್ ಒಳಗೆ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು. ನೀವು ಸಹ ಎಲ್ಲರೂ ಹಾಕ್ತಿರ್ತೀರ, ಜ್ಯೂಸ್ಗೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟು ನಾನು ಈ ಥರ ಅದನ್ನು ಸಹ ಇದರಲ್ಲಿ ಮಿಕ್ಸ್ ಮಾಡಿದೆ, ಏಲಕ್ಕಿ ಪೌಡ್ರನ್ನು. ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನೋಡಿ, ಇದು ಈ ಕಲರ್ ಬಂತು ಬೆಲ್ಲ ಹಾಕಿದ್ರಿಂದ. ಅದಕ್ಕೆ ನಾನು ಪಾನಕ ಅಂತ ಹೇಳಿದ್ದು. ನೆಕ್ಸ್ಟ್ ನಾನು ಆವಾಗಲೇ ಹೇಳಿದೆ ಸಕ್ಕರೆನೂ ಯೂಸ್ ಮಾಡ್ತೀನಿ ಅಂತ. ಸಕ್ಕರೆ ಜಾಸ್ತಿ ಹಾಕೋ ಬದಲು ಕಡಿಮೆ ಹಾಕ್ತಾಯಿದ್ದೀನಿ, ಯಾಕಂದರೆ ಅಲ್ಲಿ ಬೆಲ್ಲನ ಹಾಕಿದ್ರಿಂದ ಸಕ್ಕರೆನ ಕಡಿಮೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು 2 ನಿಂಬೆಹಣ್ಣನ್ನು ಕಟ್ ಮಾಡಿ ಅದನ್ನು ಜ್ಯೂಸ್ಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಬೆಲ್ಲ ಸಕ್ಕರೆ ಎರಡೂ ಕರಗಿದೆ, ನಿಂಬೆಹಣ್ಣನ್ನು ಮಿಕ್ಸ್ ಮಾಡಿದ್ದೀನಿ. ಈಗ ಪಾನಕ ಅಥವಾ ಜ್ಯೂಸ್ ರೆಡಿ ಆಯಿತು. ಯಾಕಪ್ಪ ಪ್ಲಾಸ್ಟಿಕ್ ಗ್ಲಾಸಲ್ಲಿ ಹಾಕಿದ್ದೀವಿ ಅಂದರೆ ನಮ್ಮ ಮನೇಲಿ ಫಂಕ್ಷನ್ ಮಾಡಿದ್ವಿ, ಪ್ಲಾಸ್ಟಿಕ್ ಗ್ಲಾಸೆಲ್ಲ ಹಾಗೆ ಉಳಿದಿತ್ತು. ಹಾಗಾಗಿ ಅದರಲ್ಲೇ ಸರ್ವ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾಸ್ಟಿಕ್ ಗ್ಲಾಸ್ಗೆ ಹಾಕ್ತೆ. ಇದೆಲ್ಲ ಜ್ಯೂಸ್ ಕುಡ್ದಾದ್ಮೇಲೆ ಹೇಳಿದ್ರು ತುಂಬಾ ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು ಅಂತ ಹೇಳಿ. ನನ್ನ ತಂಗಿ ಮತ್ತು ನನ್ನ ಮಗ ಎಲ್ಲರೂ ಹೇಳಿದ್ರು. ಹೇಗಿತ್ತು ಜ್ಯೂಸ್? ಥ್ಯಾಂಕ್ ಯು ಸೋ ಮಚ್.